ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಕೂಡ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಮತದಾರರಿಗೆ ಸೀರೆ ಹಂಚಿಕೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀ ದೇವಿ ನಗರದಲ್ಲಿ ಸೀರೆ ಹಂಚಿಕೆ ಆಗಿದೆ. ಉಚಿತ ಸೀರೆ ಪಡೆಯೋದಕ್ಕೆ ಅರ್ಧ ಕಿಲೋಮೀಟರ್ ನಾರಿಯರು ಸಾಲು ಗಟ್ಟಿ ನಿಂತಿದ್ದಾರೆ. ಎಲ್ಲಿ ಅಂದ್ರೆ ಸಂಸದ ಡಿಕೆ ಸುರೇಶ್ ಬೆಂಬಲಿಗರ ಮೇಲೆ ಸೀರೆ ಹಂಚಿಕೆಯ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಸಂಸದ ಡಿಕೆ ಸುರೇಶ್ ಅವರ ಬೆಂಬಲಿಗರೇ ಸೀರೆ ಹಂಚಿದ್ದಾರೆ. ಇಂಥದ್ದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟ್ ಮಾಡುತ್ತೆ. ಚುನಾವಣೆಗೆ ದಿನಾಂಕವನ್ನ ನಿಗದಿ ಮಾಡುತ್ತೆ. ಅದಾದ ಬಳಿಕವೇ ನೀತಿ ಸಂಹಿತೆ ಜಾರಿ ಆಗ್ಬಿಡುತ್ತೆ. ಬೆಳಗ್ಗೆ ತನ ನಾವು ಹೇಳ್ತಾ ಇದ್ವಿ, ಮತದಾರರಿಗೆ ಸೀರೆ ಹಂಚೋದು, ಕುಕ್ಕರ್ ಹಂಚೋದು ಇದ್ಯಾವುದಕ್ಕೂ ಕೂಡ ಅವಕಾಶ ಇರಲ್ಲ ಅಂತ. ಬಟ್ ಅದಕ್ಕೂ ಮುನ್ನವೇ ಎಷ್ಟಾಗುತ್ತೋ ಅಷ್ಟು ಮತದಾರರಿಗೆ ಆಮಿಷಗಳನ್ನ ಒಡ್ಬಿಡೋದು, ಸೀರೆ ಕೊಡೋದು, ಕುಕ್ಕರ್ ಕೊಡೋದು, ಕೊಟ್ಟು ಅವರ ಮತಗಳನ್ನ ಸೆಳೆಯುವಂತಹ ಪ್ರಯತ್ನ. ಒಂದೇ ಪಕ್ಷ ಅಲ್ಲ, ಬಹುತೇಕ ಎಲ್ಲ ಪಕ್ಷಗಳಲ್ಲೂ ಕೂಡ ಸಹಜವಾಗಿ ಚುನಾವಣಾ ಹೊಸ್ತಿಲಲ್ಲಿ ಇದೆಲ್ಲವೂ ಕೂಡ ಕಾಣೋದಕ್ಕೆ ಸಿಗುತ್ತೆ. ಅದಕ್ಕೆ ಮತದಾರ ಪ್ರಭುಗಳು ಜಾಗೃತರಾಗಬೇಕು. ಉತ್ತಮ ನಾಯಕನನ್ನ ಆಯ್ಕೆ ಮಾಡುವ ಜವಾಬ್ದಾರಿ ನಿಮ್ಮ ಮುಂದೆ ಇರೋದ್ರಿಂದ ನೀವು ಅವ್ರು ಕೊಡುವಂತ ಆಮಿಷಗಳು, ಸೀರೆ, ಕುಕ್ಕರ್ಗೆ ಬಲಿಯಾಗಿ ನಿಮ್ಮ ಮತಗಳನ್ನ ಮಾರಿಕೊಳ್ಳಬೇಡಿ ಅನ್ನೋದಷ್ಟೇ ನಮ್ಮ ಕಾಳಜಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಯಾರು ಹಂಚಿರೋದು? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇದು ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀರೆ ಹಂಚಿಕೆ ಆಗ್ತಾ ಇರೋದಾ? ಶ್ರುತಿ, ಹೌದು. ಚುನಾವಣೆ ಹಿನ್ನೆಲೆಯಲ್ಲೇ ಈ ಸೀರೆ ಹಂಚಿಕೆ ಆಗ್ತಾ ಇದೆ. ನಾವು ಎಲ್ಲಾ ಚುನಾವಣೆಗಳಲ್ಲಿ ನೋಡ್ತೀವಿ, ಮತದಾರರನ್ನ ಸೆಳಿಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಗಿಫ್ಟ್ ಗಳನ್ನ ಕೊಟ್ಟು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳುವಂತದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಈ ಸತಿ ಕಾಂಗ್ರೆಸ್ನವರು ಎಕ್ಸ್ಟ್ರಾ ಎಫರ್ಟ್ ಅನ್ನ ಹಾಕಿದ್ದಾರೆ. ಒಂದ್ ಕಡೆ ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸುದ್ದಿ ಸುದ್ದಿಗೋಷ್ಠಿ ನಡೀತಾ ಇದೆ. ಎನಿ ಟೈಮ್ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗ್ಲಿಕ್ಕಿದೆ. ಅದ್ರ ಮುಂಚಿತವಾಗಿ ನೀತಿ ಸಂಹಿತೆ ಜಾರಿಯಾಗುವ ಮುಂಚಿತವಾಗಿ ಒಂದಿಷ್ಟು ಕೊಡುಗೆಗಳನ್ನ ಕೊಡೋದಕ್ಕೆ, ಪ್ರಮುಖವಾಗಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ನವರು ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಒಂದು ಘಟನೆ ನಡೆದಿರುವಂಥದ್ದು ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀ ದೇವಪುರದಲ್ಲಿ. ಆ ಒಂದು ಬಡಾವಣೆಯಲ್ಲಿ ಬೆಳಿಗ್ಗೆ 8 ಗಂಟೆಯಿಂದನೂ ಕೂಡ ಸೀರೆ ಹಂಚಿಕೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ವಿಜುವಲ್ಸಲ್ಲಿ ಕೂಡ ನೀವು ನೋಡ್ಬೋದು ಹೇಗೆ ಕಿಲೋಮೀಟರ್ ಗಟ್ಟಲೆ ಮಹಿಳೆಯರು ನಿಂತು ಸೀರೆಗಾಗಿ ನಿಂತು ಕಾಯ್ತಾ ಇದ್ದಾರೆ ಅಂತ ಹೇಳಿ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಕಡೆಯಿಂದ ಸೀರೆ ಹಂಚಿಕೆ ಆಗಿದೆ ಅಂತ. ಪ್ರಮುಖವಾಗಿ ಸಂಸದ ಡಿಕೆ ಸುರೇಶ್ ಕಡೆಯವರು ಮಹಿಳೆಯರಿಗೆ ಸೀರೆಯನ್ನು ಹಂಚ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬಂದಿದೆ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗೆ.